ನಮಸ್ತೆ ವಿದ್ಯಾರ್ಥಿಗಳೇ, 6ನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ಏನು ಕಲಿತಿದ್ದೇವೆ ಮಕ್ಕಳೇ? ಮಧ್ಯಕಾಲೀನ ಭಾರತದ ಕಲೆ ಮತ್ತು ಸಾಹಿತ್ಯ. ಮಧ್ಯಕಾಲೀನ ಭಾರತ ಅಂತ ಹೇಳಿದ್ರೆ ಯಾವ ಶತಮಾನ ಬರ್ತದೆ ನಮ್ಮೆ ನೆನಪು ಮಾಡಿ? 8ನೇ ಶತಮಾನದಿಂದ 18ನೇ ಶತಮಾನವನ್ನು ಮಧ್ಯಕಾಲೀನ ಭಾರತ ಅಂತ ನಾವು ಕರಿತೇವೆ. ಈ ಕಾಲಘಟ್ಟದಲ್ಲಿ ನಾವು ಏನೆಲ್ಲ ಕಲಿತೆವು? ಮಧ್ಯಕಾಲೀನ ಭಾರತದ ವಾಸ್ತುಶೈಲಿಯನ್ನು ಕಲಿತೆವು. ಭಾರತೀಯ ದೇವಾಲಯಗಳ ಕುರಿತು ಕಲಿತೆವು. ಭಾರತೀಯ ದೇವಾಲಯದಲ್ಲಿ ಯಾವುದನ್ನೆಲ್ಲ ನೋಡಿದ್ರಿ? ಕೋನಾರ್ಕದ ಸೂರ್ಯ ದೇವಾಲಯ, ಪಂಚರಥ ಅಥವಾ ಪಾಂಡವ ಕ್ಷೇತ್ರ, ಗುಹಾ ದೇವಾಲಯ. ಪಂಚರಥ ಮತ್ತು ಗುಹಾ ದೇವಾಲಯ ಒಳಗಿನ ಸಾಮ್ಯತೆ ಏನು? ಇದು ಏಕಶಿಲೆಯಿಂದ ನಿರ್ಮಿಸಲ್ಪಟ್ಟಂತ ದೇವಾಲಯಗಳು. ಆಮೇಲೆ ಬೃಹದೀಶ್ವರ ದೇವಾಲಯ, ಇದು ಬೃಹತ್ ಗಾತ್ರವನ್ನು ಹೊಂದಿದೆ ಅಲ್ವಾ? ಈ ಕಾಲಘಟ್ಟದಲ್ಲಿ ವಾಸ್ತುಶಿಲ್ಪವು ಬದಲಾವಣೆಯನ್ನು ಹೊಂದಿತು. ನಂತರ ಕಾಮಾಕ್ಷಿ ದೇವಾಲಯ, ಇದರಲ್ಲಿ ವಾಸ್ತುಶಿಲ್ಪಗಳು ಹೇಗಿದ್ದವು? ರಾಮಾಯಣ, ಮಹಾಭಾರತ, ಭಾಗವತದ ಪಾತ್ರಗಳ ಚಿತ್ರಣಗಳನ್ನು ನಾವು ಕಾಣಬಹುದಲ್ವಾ? ನಂತರ ಕಾಣುವಂತ ವಾಸ್ತುಶಿಲ್ಪ ಯಾವುದು? ಖಜುರಾಹೋ ವಾಸ್ತುಶಿಲ್ಪ. ಇದರ ವಿಶೇಷತೆ ಏನು? ಇಲ್ಲಿರುವಂತಹ ವಾಸ್ತುಶಿಲ್ಪವು ಸಾಮಾನ್ಯ ಜನರ ಜೀವನದ ಕುರಿತು, ಅವರ ಕಸುಬುಗಳ ಕುರಿತು ನಾವು ವಾಸ್ತುಶಿಲ್ಪವನ್ನು ಕಾಣಬಹುದಲ್ವಾ? ಇಷ್ಟು ಭಾರತೀಯ ದೇವಾಲಯಗಳ ಕುರಿತು ಮಧ್ಯಕಾಲೀನ ಭಾರತದಲ್ಲಿ ನಾವು ವಾಸ್ತುಶಿಲ್ಪವನ್ನು ನೋಡಿದೆವು. ಅದರ ನಂತರ ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಯನ್ನು ನೋಡಿದೆವು. ಯಾಕೆ ಆ ಹೆಸರನ್ನು ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿ ಅಂತ ಕರೆದವು? ಆ ಕಾಲಘಟ್ಟದಲ್ಲಿ ಭಾರತದಲ್ಲಿ ಯಾರು ಆಳ್ವಿಕೆ ಮಾಡ್ತಾ ಇದ್ರು? ಹಾ, ಸರಿ, ಯಾರು? ಸುಲ್ತಾನರು ಮತ್ತು ಮೊಘಲರು. ಹಾಗಾಗಿ ಭಾರತದ ವಾಸ್ತು ಶಿಲ್ಪಿಗಳು ಮತ್ತು ಪರ್ಷಿಯಾದಿಂದ ಬಂದಂತಹ ವಾಸ್ತುಶಿಲ್ಪಿಗಳು ಒಟ್ಟು ಸೇರಿ ನಿರ್ಮಾಣ ಮಾಡಿರುವಂತಹ ವಾಸ್ತುಶಿಲ್ಪವೇ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ. ಈ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟಂತಹ ವಾಸ್ತುಶಿಲ್ಪಗಳು ಯಾವುದೆಲ್ಲ? ಅವುಗಳ ವಿಶೇಷತೆ ಏನಾಗಿತ್ತು? ಹಾ, ಮಿನಾರ್ಗಳಿದ್ದವು, ಗುಮ್ಮಟಗಳಿದ್ದವು, ಆಮೇಲೆ ಕಮಾನುಗಳಿದ್ದವು, ಹೂತೋಟಗಳಿದ್ದವು. ಈ ರೀತಿಯ ವಿಶೇಷತೆಗಳನ್ನು ಹೊಂದಿದ್ದವು. ಇವುಗಳು ಯಾವುದೆಲ್ಲ ಅಂತ ಹೇಳಬಹುದಾ? ಒಂದೊಂದಾಗಿ ಹೇಳಿ ನೋಡೋಣ. ಕುತುಬ್ ಮಿನಾರ್, ಹುಮಾಯೂನ್ನ ಸಮಾಧಿ, ತಾಜ್ ಮಹಲ್, ಕೆಂಪು ಕೋಟೆ, ದರಿಯಾ ದೌಲತ್. ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಗೋಲಗುಮ್ಮಟ, ಚಾರ್ ಮಿನಾರ್ ಇತ್ಯಾದಿ ವಾಸ್ತುಶೈಲಿಗಳನ್ನು ನಾವು ನೋಡಿದ್ದೇವೆ. ಇದೆಲ್ಲವೂ ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಯಲ್ಲಿದೆ. ಅದರ
ನಂತರ ನಾವು ನೋಡಿರುವಂತಹ ವಾಸ್ತುಶೈಲಿ ವಿಠ್ಠಲ ಸ್ವಾಮಿ ದೇವಾಲಯ. ಇಲ್ಲಿ ಕೂಡ ನಾವು ಹಲವು ರೀತಿಯ ಕೆತ್ತನೆಗಳನ್ನು ನಾವು ನೋಡಬಹುದು, ಮಂಟಪಗಳನ್ನು ನೋಡಬಹುದು. ಆ ನಂತರ ಬಂದಂತಹ ವಾಸ್ತುಶೈಲಿ ಪೋರ್ಚುಗೀಸರ ವಾಸ್ತುಶೈಲಿ. ಯಾವುದು ಅಂತ ಹೆಸರು ಹೇಳ್ಬಹುದಾ? ಗೋಧಿಕ್ ಶೈಲಿ. ಗೋಧಿಕ್ ಶೈಲಿಯಿಂದ ಚರ್ಚ್ಗಳನ್ನು ನಿರ್ಮಿಸಿದ್ದಾರೆ. ಇದರ ವಿಶೇಷತೆ ಏನು? ಗೋಪುರಗಳು ಹಾಗೂ ಕಮಾನುಗಳನ್ನು ನಾವು ಕಾಣಬಹುದು ಅಲ್ವಾ? ಇಷ್ಟು ವಿಚಾರಗಳನ್ನು ನಾವು ಕಳೆದ ತರಗತಿಯಲ್ಲಿ ಕಲಿತಿದ್ದೇವೆ. ಯಾವ ರೀತಿಯ ವಾಸ್ತುಶೈಲಿ ಮಧ್ಯಕಾಲೀನ ಭಾರತದಲ್ಲಿ ಇತ್ತು ಎಂಬುದನ್ನು ನಾವು ಕಲಿತಿದ್ದೆವು. ಇನ್ನು ಇಲ್ಲಿಯ ಸಾಹಿತ್ಯ, ಚಿತ್ರ, ಸಂಗೀತ ಇವುಗಳ ಬೆಳವಣಿಗೆ ಹೇಗಾಯಿತು ಎಂಬುದನ್ನು ಕಲೀಲಿಕ್ಕಿದ್ದೇವೆ. ಇಲ್ಲಿ ಕೆಲವೊಂದು ಉಪಕರಣಗಳನ್ನು ನಾವು ನೋಡ್ತಾ ಇದ್ದೇವೆ. ಯಾವುದೆಂದು ಗುರುತಿಸಬಹುದಾ? ಹೌದು, ಯಾವುದು? ತಬಲ ಮತ್ತು ತಂಬೂರಿ. ಇವುಗಳೇನು? ಸಂಗೀತ ಉಪಕರಣಗಳು. ಈ ಸಂಗೀತ ಉಪಕರಣವು ಮಧ್ಯಕಾಲೀನ ಭಾರತದಲ್ಲಿ ಬೆಳವಣಿಗೆಗೆ ಬಂದಂತಹ ಉಪಕರಣಗಳಾಗಿವೆ. ಯಾವುದೆಲ್ಲ? ತಬಲ ಮತ್ತು ತಂಬೂರಿ. ಮಧ್ಯಕಾಲೀನ ಭಾರತ ಹೇಳಿದ್ರೆ ನಿಮಗೆ ಆಡಳಿತದ ಯಾರು ಆಳ್ವಿಕೆ ಮಾಡ್ತಾ ಇದ್ರು ಅಂತ ಹೇಳುವಂಥದ್ದು ಗೊತ್ತಿದೆ. ಮೊಘಲರು, ಸುಲ್ತಾನರು, ವಿಜಯನಗರದ ಅರಸರು, ಮರಾಠರು ಇವರು ಆಳ್ವಿಕೆ ಮಾಡ್ತಾ ಇದ್ದಂತಹ ಮಧ್ಯಕಾಲೀನ ಭಾರತದ ಸಂಗೀತದ ಸ್ಥಿತಿ ಹೇಗಿತ್ತು? ಅಂದಿನ ಕಾಲದಲ್ಲಿ ಸಂಗೀತವು ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಂತಹ ಕಾಲವಾಗಿತ್ತು. ಅಂದಿನ ಕಾಲದಲ್ಲಿ ಕರ್ನಾಟಕ ಸಂಗೀತವು ಹೆಚ್ಚು ವಿಕಾಸವನ್ನು ಹೊಂದಿತ್ತು. ಕರ್ನಾಟಕ ಸಂಗೀತದಲ್ಲಿ ಶ್ರೇಷ್ಠರಾದಂತಹ ಪುರಂದರದಾಸರು ಪ್ರಮುಖರಾಗಿದ್ರು. ಅವರ ಹೆಸರನ್ನು ಕೇಳದವರೇ ಇಲ್ಲ. ಹಾಗಿದ್ರೆ ಯೋಚನೆ ಮಾಡಿ ಮಕ್ಕಳೇ, ಕರ್ನಾಟಕ ಸಂಗೀತವು ಹೆಚ್ಚು ವೈಭವಯುತವಾಗಿತ್ತು ಎಂಬುದನ್ನು ನೀವು ತಿಳಿದ್ರಿ. ಆ ಕಾಲಘಟ್ಟದಲ್ಲಿ ಭಾರತದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದವರು ಯಾರಾಗಿದ್ರು? ಸುಲ್ತಾನರು ಮತ್ತು ಮೊಘಲರು ಎಂಬ ವಿಚಾರವನ್ನು ನೀವು ತಿಳಿದಿದ್ದೀರಿ. ಕರ್ನಾಟಕ ಸಂಗೀತ ವೈಭವಯುತವಾಗಿತ್ತು. ಆದರೆ ಅಂದಿನ ಕಾಲದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದವರು ಯಾರು? ಮೊಘಲರು ಮತ್ತು ಸುಲ್ತಾನರು. ಆ ಕಾಲಘಟ್ಟದಲ್ಲಿ ಪರ್ಷಿಯನ್ ಸಂಗೀತಗಾರರ ಪ್ರಭಾವ ಬಿದ್ದಿರ್ಲಿಕ್ಕೆ ಸಾಧ್ಯವಿಲ್ಲವೇ? ಸಾಧ್ಯ ಇದೆ. ಹಾಗಾಗಿ ಪರ್ಷಿಯನ್ ಸಂಗೀತದ ಪ್ರಭಾವವು ಸಂಗೀತದ ಮೇಲೆ ಆಗಿರುವ ಕಾರಣ ಹೊಸ ರೀತಿಯ ಸಂಗೀತ ಶೈಲಿ ಹುಟ್ಟಿಕೊಂಡಿತು. ಆ ಕಾಲದಲ್ಲಿ ಕರ್ನಾಟಕ ಸಂಗೀತವು ಪ್ರಚಲಿತದಲ್ಲಿತ್ತು. ಅದೇ ರೀತಿ ಪರ್ಷಿಯಾದ ಸಂಗೀತವು ಪ್ರಚಲಿತದಲ್ಲಿತ್ತು. ಅದರ ಪ್ರಭಾವದಿಂದಾಗಿ ಹೊಸ ಸಂಗೀತ ಶೈಲಿಯು ರೂಪುಗೊಂಡಿತು. ಆ ಸಂಗೀತ ಶೈಲಿ ಯಾವುದು ಅಂತ ಹೇಳಬಹುದಾ? ಇದನ್ನೇ ಹಿಂದೂಸ್ತಾನಿ ಎಂದು ಕರೆದರು. ಹಾಗಿದ್ರೆ ಹಿಂದೂಸ್ತಾನಿ ಸಂಗೀತ ಅಂದ್ರೆ ಏನು? ಭಾರತೀಯ ಸಂಗೀತವಾದಂತಹ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಮೇಲೆ ಪರ್ಷಿಯ ಸಂಗೀತವು ಪ್ರಭಾವವನ್ನು ಬೀರಿ ಹೊಸ ರೀತಿಯ ಸಂಗೀತವು ಹುಟ್ಟಿಕೊಂಡಿತು. ಅದನ್ನೇ ಹಿಂದೂಸ್ತಾನಿ ಸಂಗೀತ ಎಂದು ಕರೆದೆವು. ಇದು ಹೇಗಾಯಿತು? ಮೊಘಲರ ಅಥವಾ ಸುಲ್ತಾನರ ರಾಜಾಶ್ರಯದಲ್ಲಿ ಪರ್ಷಿಯನ್ ಸಂಗೀತಗಾರರಿದ್ರು. ಅದೇ ರೀತಿ ಭಾರತೀಯ ಸಂಗೀತಗಾರರಿದ್ರು. ಇದರಿಂದಾಗಿ ಎರಡೂ ಸಂಗೀತಗಳು ಒಟ್ಟಿಗೆ ಸೇರಿದಾಗ ಹೊಸ ರೀತಿಯ ಸಂಗೀತ ರೂಪವನ್ನು ತಾಳಿತು. ಅದೇ ಹಿಂದೂಸ್ತಾನಿ ಸಂಗೀತ. ಅಂದಿನ ಕಾಲದ ಪ್ರಮುಖ ಸಂಗೀತಗಾರರೆಂದರೆ ಅಮೀರ್ ಖುಸ್ರು, ತೇನ್ಸೇನ್ ಮೊದಲಾದವರಾಗಿದ್ದರು. ಹಾಗಾಗಿ ಮಧ್ಯಕಾಲೀನ ಭಾರತದಲ್ಲಿ ಅಮೀರ್ ಖುಸ್ರು, ತೇನ್ಸೇನ್ ನಂತಹ ಸಂಗೀತಗಾರರಿಂದ ಹೊಸ ರೀತಿಯ
ಕವ್ವಾಲಿ ಹುಟ್ಟಿಕೊಂಡಿತು. ಕವ್ವಾಲಿ ಅಂದ್ರೆ ಏನು ಮಕ್ಕಳೇ? ಕವ್ವಾಲಿ ಅಂದ್ರೆ ಭಕ್ತಿಗೀತೆಗಳು. ಯಾರ ಭಕ್ತಿಗೀತೆಗಳು? ಸೂಫಿ ಮುಸಲ್ಮಾನರ ಭಕ್ತಿಗೀತೆಗಳು. ಇದನ್ನು ಕವ್ವಾಲಿ ಅಂತ ಕರೀತೇವೆ. ಕವ್ವಾಲಿಯ ಬಗ್ಗೆ ಸಣ್ಣ ಮಾಹಿತಿಯನ್ನು ಕೇಳಿ. ಕವ್ವಾಲಿಯು ಸೂಫಿ ಸಂತರು ವಾಸಿಸುತ್ತಿದ್ದ ಖಾನ್ಕಾಗಳಲ್ಲಿ ರೂಪುಗೊಂಡ ಒಂದು ಸಂಗೀತ ರೂಪವಾಗಿದೆ. ಉರ್ದು ಭಾಷೆಯಲ್ಲಿ ರಚಿಸಲ್ಪಟ್ಟ ಭಕ್ತಿಗೀತೆಗಳನ್ನು ವಾದ್ಯೋಪಕರಣಗಳೊಂದಿಗೆ ತಾಳಬದ್ಧವಾಗಿ ಹಾಡುವುದು ಇದರ ವಿಶೇಷತೆಯಾಗಿದೆ. ಹಾಗಾದ್ರೆ ಮಕ್ಕಳೇ, ಕವ್ವಾಲಿ ಎನ್ನುವ ಸಂಗೀತ ಹೆಚ್ಚು ಪ್ರಸಾರ ಮಾಡಿದವರು ಯಾರು? ಅಮೀರ್ ಖುಸ್ರೋ ಮತ್ತು ತೇನ್ಸೇನ್. ಕವ್ವಾಲಿಯ ವಿಶೇಷತೆ ಏನು? ಸೂಫಿ ಮುಸಲ್ಮಾನರ ಭಕ್ತಿಗೀತೆಯಾಗಿತ್ತು. ಇದು ಯಾವ ಭಾಷೆಯಲ್ಲಿ ರಚಿಸಲ್ಪಟ್ಟಿತ್ತು? ಉರ್ದು ಭಾಷೆಯಲ್ಲಿ ರಚಿಸಲ್ಪಟ್ಟಿತ್ತು. ಹಾಗಾದರೆ ಮಧ್ಯಕಾಲೀನ ಭಾರತದಲ್ಲಿ ಒಂದು ಹೊಸ ರೀತಿಯ ಸಂಗೀತ ಶೈಲಿಯನ್ನು ಕಂಡೆವು. ಅದ್ಯಾವುದು? ಹಿಂದೂಸ್ತಾನಿ ಸಂಗೀತ. ಹಿಂದೂಸ್ತಾನಿ ಸಂಗೀತ ಹೇಗೆ ರೂಪುಗೊಂಡಿತು ಎಂಬುದನ್ನು ತಿಳಿದಿರಿ. ಇದನ್ನು ಹೆಚ್ಚು ಪ್ರಸಾರ ಮಾಡಿದವರು ಯಾರು ಅಂತ ತಿಳಿದಿರಿ. ಇದರಿಂದ ಭಕ್ತಿಗೀತೆಗಳು ಹೇಗೆ ಹುಟ್ಟಿಕೊಂಡವು ಎಂಬ ವಿಚಾರವನ್ನು ತಿಳಿದಿರಿ. ಹಾಗಾಗಿ ಮಕ್ಕಳೇ, ಮಧ್ಯಕಾಲೀನ ಭಾರತದಲ್ಲಿ ಯಾವ ರೀತಿ ಸಂಗೀತವು ತನ್ನದೇ ಆದಂತಹ ಹೊಸ ಶೈಲಿಯನ್ನು ರೂಪಿಸಿತು ಎಂಬುದನ್ನು ತಿಳಿದಿರಿ. ಇನ್ನು ಮುಂದೆ ನಾವು ಮಧ್ಯಕಾಲೀನ ಭಾರತದ ಚಿತ್ರಕಲೆ ಹೇಗಿತ್ತು ಎಂಬುದನ್ನು ನೋಡೋಣ. ಚಿತ್ರಗಳನ್ನು ಗಮನಿಸಿ. ಮಧ್ಯಕಾಲೀನ ಭಾರತದ ಚಿತ್ರಕಲೆಯನ್ನು ಗಮನಿಸಿದಿರಲ್ಲ, ಅವುಗಳಲ್ಲಿರುವಂತಹ ಆಶಯಗಳೇನು? ಊಹನೆ ಮಾಡಿ. ಯಾವೆಲ್ಲ ಆಶಯಗಳಿವೆ ಹೇಳಿ ನೋಡೋಣ. ರಾಮಾಯಣದ ಕಥೆಗಳು, ಬೈಬಲ್ ಗ್ರಂಥದ ಕೆಲವೊಂದು ತುಣುಕುಗಳು, ಅರಮನೆಯ ಜೀವನ, ಪ್ರಕೃತಿ ದೃಶ್ಯಗಳು. ಇದರಿಂದ ನೀವು ಏನನ್ನು ತಿಳ್ಕೊಂಡಿರಿ? ಈ ರೀತಿಯ ಚಿತ್ರಗಳನ್ನು ಕಂಡಾಗ ನಿಮ್ಮ ಮನಸ್ಸಿನಲ್ಲಿ ಬರುವಂತಹ ಭಾವನೆಗಳೇನು? ಅಂದಿನ ಕಾಲದ ರಾಜರು ಅಥವಾ ಮೊಘಲರು ಅಥವಾ ಸುಲ್ತಾನರು ಎಲ್ಲ ಧರ್ಮಗಳಿಗೂ ಪ್ರಾಮುಖ್ಯತೆಯನ್ನು ನೀಡ್ತಾ ಇದ್ರು. ಅದರಂತೆಯೇ ಸಾಮಾಜಿಕ ಜೀವನದ ಶೈಲಿಯನ್ನು ಗುರುತಿಸ್ತಾ ಇದ್ರು, ಪ್ರಕೃತಿಯನ್ನು ಕೂಡ ಪ್ರೀತಿಸ್ತಾ ಇದ್ರು ಎಂಬುವ ಆಶಯ ನಮಗೆ ತಿಳಿಯುತ್ತದೆ ಅಲ್ವಾ? ಇದು ನಾವು ಮಧ್ಯಕಾಲೀನ ಭಾರತದ ಜೀವನ ರೀತಿ ಹೇಗಿತ್ತು ಎಂಬುದನ್ನು ತಿಳಿದುಕೊಳ್ಳಿಕ್ಕೆ ನಮಗಿದು ಸಹಾಯ ಆಗ್ತದೆ. ಇನ್ನು ಮುಂದೆ ನಾವು ನೋಡ್ಲಿಕ್ಕಿರುವಂಥದ್ದು ಸಾಹಿತ್ಯ. ಮಧ್ಯಕಾಲೀನ ಭಾರತದ ವಾಸ್ತುಶೈಲಿಯ ಬೆಳವಣಿಗೆಯನ್ನು ನೋಡಿದೆವು. ಯಾವ ರೀತಿಯ ವಾಸ್ತುಶೈಲಿಗಳು ಬೆಳವಣಿಗೆ ಹೊಂದಿದವು ಎಂಬುದನ್ನು ನಾವು ತಿಳಿದೆವು. ಅದೇ ರೀತಿ ಸಂಗೀತದ ಬೆಳವಣಿಗೆಯನ್ನು ನೋಡಿದೆವು, ಚಿತ್ರಕಲೆಯನ್ನು ನೋಡಿದೆವು. ಈ ಎಲ್ಲವುಗಳ ಬೆಳವಣಿಗೆಯ ಪ್ರತಿಫಲವೇ ಸಾಹಿತ್ಯದ ಪ್ರಗತಿ. ಯಾವುದರೆಲ್ಲ ಬೆಳವಣಿಗೆ ಹೇಳಿ ನೋಡೋಣ? ವಾಸ್ತುಶೈಲಿ, ಸಂಗೀತ, ಚಿತ್ರಕಲೆ, ಇವುಗಳ ಪರಿಣಾಮವೇ ಸಾಹಿತ್ಯದ ಪ್ರಗತಿ. ಮಧ್ಯಕಾಲೀನ ಭಾರತದಲ್ಲಿ ಎರಡು ರೀತಿಯ ಚಳುವಳಿಗಳು ಉಂಟಾದವು. ಭಕ್ತಿ ಚಳುವಳಿ, ಇನ್ನೊಂದು ಸೂಫಿ ಚಳುವಳಿ. ಈ ಎರಡು ಚಳುವಳಿಗಳಿಂದಾಗಿ ಸಾಹಿತ್ಯ ಬೆಳವಣಿಗೆ ಹೊಂದಿತು. ಭಕ್ತಿ ಚಳುವಳಿಯಿಂದಾಗಿ ಸಾಮಾನ್ಯ ಜನರ ಆಡು ಭಾಷೆಯಲ್ಲಿ ಹಲವು ಸಾಹಿತ್ಯಗಳು ರಚನೆಯಾದವು. ಸಾಮಾನ್ಯ ಭಾಷೆಯಲ್ಲಿ ಯಾವುದೇ ಸಾಹಿತ್ಯವು ಬೆಳಕಿಗೆ ಬಂದಾಗ ಸಾಮಾನ್ಯ ಜನರಿಗೆ ಇದರ ಆಶಯವು ತಿಳಿಯುತ್ತದೆ. ಇದು ಯಾವುದರಿಂದಾಗಿರುವಂಥದ್ದು? ಭಕ್ತಿ ಚಳುವಳಿಯ ಕಾರಣದಿಂದಾಗಿ. ಹಾಗಿದ್ರೆ ಭಕ್ತಿ ಚಳುವಳಿ ಹೇಗೆ ಹುಟ್ಟಿಕೊಂಡಿತು, ಎಲ್ಲಿ ಹುಟ್ಟಿಕೊಂಡಿತು ಎಂಬ ವಿಚಾರವನ್ನು ತಿಳಿಯೋಣ. ಭಕ್ತಿ ಚಳುವಳಿ. ಭಕ್ತಿ ಚಳುವಳಿಯು ದೇವರಲ್ಲಿರುವ ಪ್ರೀತಿ ಹಾಗೂ ಭಕ್ತಿಯ ಆಧಾರದಲ್ಲಿ ದಕ್ಷಿಣ ಭಾರತದಲ್ಲಿ ರೂಪುಗೊಂಡಿತು. ದಕ್ಷಿಣ ಭಾರತದಲ್ಲಿ ಭಕ್ತಿ ಚಳುವಳಿಗೆ ನಾಯನ್ಮಾರರು
ಆಳ್ವಾರರು ಎಂಬ ಎರಡು ವಿಭಾಗಗಳಿದ್ದವು. ನಾಯನ್ಮಾರರು ಶಿವಭಕ್ತರು, ಆಳ್ವಾರರು ವಿಷ್ಣು ಭಕ್ತರು ಆಗಿದ್ದರು. 14ನೇ ಶತಮಾನದಲ್ಲಿ ಈ ಆಶಯವು ಉತ್ತರ ಭಾರತಕ್ಕೂ ವ್ಯಾಪಿಸಿತು. ಗುರುನಾನಕ್, ಕಬೀರ್ ದಾಸ್, ತುಳಸಿದಾಸ್, ಸೂರ್ದಾಸ್, ತುಕಾರಾಮ್, ಮೀರಾಬಾಯಿ, ಚೈತನ್ಯ ಮೊದಲಾದವರು ಉತ್ತರ ಭಾರತದಲ್ಲಿ ಭಕ್ತಿ ಚಳವಳಿಯ ಪ್ರಧಾನ ಪ್ರಚಾರಕರಾಗಿದ್ದರು. ಹಾಗಾದ್ರೆ ಮಕ್ಕಳೇ, ಭಕ್ತಿ ಚಳವಳಿಯ ವಿಶೇಷತೆ ಏನು? ದೇವರಲ್ಲಿ ಪ್ರೀತಿ, ಭಕ್ತಿಯ ಆಧಾರದಲ್ಲಿ ಇದು ರೂಪುಗೊಂಡಿದೆ. ಭಾರತದ ಯಾವ ಭಾಗದಲ್ಲಿ ಭಕ್ತಿ ಚಳವಳಿ ಪ್ರಗತಿಯನ್ನು ಪಡೆಯಿತು? ಭಾರತದ ದಕ್ಷಿಣ ಭಾಗದಲ್ಲಿ ಭಕ್ತಿ ಚಳವಳಿ ರೂಪುಗೊಂಡಿತು. ಭಕ್ತಿ ಚಳವಳಿಯಲ್ಲಿ ಎಷ್ಟು ವಿಭಾಗಗಳಿದ್ದವು? 2 ರೀತಿಯ ವಿಭಾಗಗಳಿದ್ದವು. ಯಾವುದೆಲ್ಲ ಹೇಳ್ಬೋದಾ? ನಾಯನ್ಮಾರರು ಮತ್ತು ಆಳ್ವಾರರು. ಈ ನಾಯನ್ಮಾರರು ಮತ್ತು ಆಳ್ವಾರರಲ್ಲಿ ಇರುವ ವಿಶೇಷತೆ ಏನು? ನಾಯನ್ಮಾರರು ಅಂತ ಹೇಳಿದ್ರೆ ಶಿವಭಕ್ತರು, ಶಿವನನ್ನು ಆರಾಧನೆ ಮಾಡುವವರು, ಶಿವನ ಕುರಿತಾದಂತಹ ಸಾಹಿತ್ಯಗಳನ್ನು ಬರೆಯುವವರು. ಆಳ್ವಾರರಂದ್ರೆ ವಿಷ್ಣು ಭಕ್ತರು, ವಿಷ್ಣುವಿನ ಕುರಿತಾದಂತಹ ಸಾಹಿತ್ಯಗಳನ್ನು ರಚನೆ ಮಾಡುವವರು. ಹಾಗಾದ್ರೆ ಭಕ್ತಿ ಚಳವಳಿಯಲ್ಲಿ 2 ವಿಧಗಳನ್ನು ಗಮನಿಸಿದ್ದೀರಿ. ಇದು ಎಲ್ಲಿ ಬೆಳವಣಿಗೆಯನ್ನು ಹೊಂದಿತು ಅಂತ ತಿಳಿದಿರಿ. ಇದರಲ್ಲಿರುವಂತ ವಿಶೇಷತೆ ಏನು ಎಂಬುದನ್ನು ತಿಳಿದಿರಿ. ಇದು ಉತ್ತರ ಭಾರತದಲ್ಲಿ ಕೂಡ ಹೆಚ್ಚು ಪ್ರಚಾರವನ್ನು ಪಡೆಯಿತು. ಉತ್ತರ ಭಾರತದಲ್ಲಿ ಹೆಚ್ಚು ಬೆಳವಣಿಗೆ ತಂದಂತಹ ಪ್ರಚಾರಕರೆಂದರೆ ಗುರುನಾನಕ್, ಕಬೀರ್ ದಾಸ್, ತುಳಸಿದಾಸ್, ಸೂರ್ದಾಸ್, ತುಕಾರಾಮ್, ಮೀರಾಬಾಯಿ, ಚೈತನ್ಯ ಮೊದಲಾದವರು. ಇವರೆಲ್ಲ ಭಕ್ತಿ ಪಂಥವನ್ನು ಉತ್ತರ ಭಾರತದಲ್ಲಿ ಪ್ರಚಾರ ಮಾಡಿದವರು. ಹಾಗಾಗಿ ಮಕ್ಕಳೇ, ಭಕ್ತಿ ಚಳವಳಿಯ ಪರಿಣಾಮದಿಂದಾಗಿ ಪ್ರಾದೇಶಿಕ ಭಾಷೆಗಳಲ್ಲಿ ಹಲವು ಸಾಹಿತ್ಯಗಳು, ಕವಿತೆಗಳು ರಚನೆಯಾದವು. ಇದು ಜನಸಾಮಾನ್ಯರ ಬಳಿ ತಲುಪುವಂತಾಯಿತು. ಅಂತಹ ಪ್ರಾದೇಶಿಕ ಭಾಷೆಗಳು ಯಾವುದೆಲ್ಲ ಊಹನೆ ಮಾಡಬಹುದಾ? ಕನ್ನಡ, ಮಲಯಾಳ, ತೆಲುಗು, ಮರಾಠಿ, ಹಿಂದಿ, ಬಂಗಾಳಿ, ಗುಜರಾತಿ. ಈ ಎಲ್ಲ ಭಾಷೆಗಳಲ್ಲಿ ಸಾಹಿತ್ಯಗಳು ರಚನೆಯಾದವು. ಆ ಕಾಲದಲ್ಲಿ ರಚನೆಯಾದ ಪ್ರಮುಖ ಕೃತಿಗಳನ್ನು ಗಮನಿಸಿ. ಮಲಯಾಳದಲ್ಲಿ ರಚಿಸಲ್ಪಟ್ಟಂತಹ ಕೃತಿ ಯಾವುದು? ಆಧ್ಯಾತ್ಮ ರಾಮಾಯಣ. ಬರೆದವರು ಯಾರು? ಎಳುತ್ತಚ್ಚನ್. ಹಿಂದಿಯಲ್ಲಿ ರಾಮಚರಿತ ಮಾನಸ, ಇದನ್ನು ಬರೆದವರು ತುಳಸಿದಾಸ್. ಕನ್ನಡದಲ್ಲಿ ವಿಕ್ರಮಾರ್ಜುನ ವಿಜಯ, ಪಂಪ, ಪಂಪ ಭಾರತ. ಮರಾಠಿಯಲ್ಲಿ ರಚನೆಯಾಗಿರುವಂತಹ ಸಾಹಿತ್ಯ ಯಾವುದು? ಮರಾಠಿ ಭಾಗವತ, ಏಕನಾಥ. ರಚನೆ ಮಾಡಿದವರು ಯಾರು? ಏಕನಾಥ. ಗುಜರಾತಿ ಭಾಷೆಯಲ್ಲಿ ಗುಜರಾತಿ ಭಾಗವತ, ಇದನ್ನು ರಚಿಸಿದವರು ಪ್ರೇಮಾನಂದ. ತಮಿಳು ಭಾಷೆಯಲ್ಲಿ ಇರುಮವತಾರಂ, ಕಂಬರಾಮಾಯಣಂ. ತೆಲುಗು ಭಾಷೆಯಲ್ಲಿ ಮಹಾಭಾರತ, ನನ್ನಯ್ಯ ಅವರು ರಚಿಸಿದ್ದಾರೆ. ಒಡಿಯಾ ಅಂದರೆ ಒಡಿಸಿ, ಒಡಿಯ ಮಹಾಭಾರತ, ಸರಳದಾಸ. ಬಂಗಾಳಿ, ಬಂಗಾಳಿ ರಾಮಾಯಣ ರಚಿಸಿದವರು ಕೃತಿವಾಸ. ಹೀಗೆ ಪ್ರಾದೇಶಿಕವಾದಂತಹ ವಿವಿಧ ಭಾಷೆಗಳಲ್ಲಿ ಸಾಹಿತ್ಯಗಳು ರಚನೆಯಾದವು. ಇದರ ಪರಿಣಾಮ ಜನಸಾಮಾನ್ಯರಿಗೆ ಈ ಸಾಹಿತ್ಯವು ತಲುಪ್ತಾ ಇತ್ತು. ಈಗ ಈ ಪಟ್ಟಿಯನ್ನು ಪೂರ್ತಿಗೊಳಿಸಿ. ಹಾಗಾದ್ರೆ ಮಕ್ಕಳೇ, ಮಧ್ಯಕಾಲೀನ ಭಾರತದ ವಾಸ್ತುಶೈಲಿ, ಸಂಗೀತ, ಚಿತ್ರಕಲೆ ಇವುಗಳ ಪರಿಣಾಮದಿಂದಾಗಿ ಸಾಹಿತ್ಯ ಬೆಳವಣಿಗೆಯಾಯಿತು. ಆ ಸಾಹಿತ್ಯದಲ್ಲಿ 2 ರೀತಿಯ ಚಳುವಳಿಗಳು ಉಂಟಾಯಿತು. ಯಾವುದೆಲ್ಲ? ಭಕ್ತಿ ಚಳುವಳಿ ಮತ್ತು ಸೂಫಿ ಚಳುವಳಿ. ಭಕ್ತಿ ಚಳುವಳಿಯ ಪರಿಣಾಮವಾಗಿ ಹಲವು ಪ್ರಾದೇಶಿಕ ಭಾಷೆಗಳಲ್ಲಿ ಸಾಹಿತ್ಯವು ರೂಪಿಸಲ್ಪಟ್ಟಿತು. ಸಾಹಿತ್ಯಗಳ ಬೆಳವಣಿಗೆಯಾಯಿತು.
ಹಲವು ರೀತಿಯ ಸಾಹಿತ್ಯಗಳನ್ನು ನೋಡಿದೆವು. ಇನ್ನು ಮುಂದೆ ನಾವು ಸೂಫಿ ಚಳವಳಿಯನ್ನು ನೋಡೋಣ. ಸೂಫಿ ಚಳವಳಿ. ಸೂಫಿ ಚಳವಳಿಯು ಮಧ್ಯಕಾಲದಲ್ಲಿ ರೂಪುಗೊಂಡಿತು. ಸೂಫಿಗಳು ಮುಸಲ್ಮಾನರುಗಳಲ್ಲಿ ಆಡಂಬರ ಜೀವನವನ್ನು ವಿರೋಧಿಸುವವರು, ಆಧ್ಯಾತ್ಮಿಕ ಜೀವನಕ್ಕೆ ಪ್ರಾಧಾನ್ಯವನ್ನು ನೀಡುವವರು ಆಗಿದ್ದರು. ಸೂಫ್ ಎಂಬ ಅರಬು ಪದದಿಂದ ಸೂಫಿಸಂ ಎಂಬ ಪದ ಉಂಟಾಯಿತು. ಖ್ವಾಜಾ ಮೊಯಿನುದ್ದೀನ್ ಚಿಶ್ತಿ, ನಿಜಾಮುದ್ದೀನ್ ಜೌಲಿಯಾ ಮೊದಲಾದವರು ಆ ಕಾಲದ ಸೂಫಿ ಚಳವಳಿಯ ಪ್ರಚಾರಕರಾಗಿದ್ದರು. ಸೂಫಿ ಚಳವಳಿಯು ಎಲ್ಲಿ ಯಾವಾಗ ರೂಪುಗೊಂಡಿತು? ಮಧ್ಯಕಾಲೀನ ಭಾರತದಲ್ಲಿ ರೂಪುಗೊಂಡಿತು. ಈ ಸೂಫಿಗಳ ವಿಶೇಷತೆ ಏನು? ಆಡಂಬರ ಜೀವನವನ್ನು ವಿರೋಧಿಸ್ತಾ ಇದ್ರು. ಆಮೇಲೆ ಆಧ್ಯಾತ್ಮ ಜೀವನಕ್ಕೆ ಹೆಚ್ಚು ಮಹತ್ವವನ್ನು ನೀಡ್ತಾ ಇದ್ರು. ಸೂಫಿ ಎನ್ನುವ ಪದ ಎಲ್ಲಿಂದ ಬಂತು? ಸೂಫ್ ಎನ್ನುವ ಅರಬ್ ಪದದಿಂದ ಸೂಫಿಸಂ ಎನ್ನುವಂತ ಪದ ರೂಪಿತವಾಯಿತು. ಸೂಫಿ ಚಳವಳಿಯ ಪ್ರಚಾರಕರು ಯಾರೆಲ್ಲ? ಖ್ವಾಜಾ ಮೊಯಿನುದ್ದೀನ್ ಚಿಶ್ತಿ, ನಿಜಾಮುದ್ದೀನ್ ಜೌಲಿಯಾ ಮೊದಲಾದವರು ಸೂಫಿ ಚಳವಳಿಯ ಪ್ರಚಾರಕರಾಗಿದ್ದರು. ಸೂಫಿ ಚಳವಳಿಯಿಂದಾಗಿ ಯಾವ ಭಾಷೆ ಬೆಳವಣಿಗೆ ಆಯಿತು? ಉರ್ದು ಭಾಷೆಯು ಬೆಳವಣಿಗೆ ಆಯಿತು. ಸೂಫಿ ಚಳವಳಿಯಿಂದ ಬೆಳವಣಿಗೆಯು ಆದಂತಹ ಭಾಷೆ ಯಾವುದು? ಉರ್ದು. ಅದು ಹೇಗಾಯಿತು? ಅರಬಿ, ಪರ್ಷಿಯನ್ ಎಂಬ ಭಾಷೆಗಳು ಭಾರತೀಯ ಭಾಷೆಗಳಾದಂತಹ ಕಾರಿಬೋಲಿ, ಬ್ರಜ್ ಹೇಳುವಂತಹ ಹಿಂದಿ ಭಾಷೆಗಳ ಜೊತೆ ಸೇರಿ ಉರ್ದು ಭಾಷೆಯು ರೂಪುಗೊಂಡಿತು. ಹಾಗಿದ್ರೆ ಯಾವೆಲ್ಲ ಭಾಷೆಗಳು? ಅರಬಿ ಮತ್ತು ಪರ್ಷಿಯನ್ ಭಾಷೆಗಳು ಭಾರತದ ಪ್ರಾದೇಶಿಕ ಭಾಷೆಗಳಾದಂತಹ ಕಾರಿಬೋಲಿ, ಬ್ರಜ್ ಭಾಷೆಗಳು ಅಂದ್ರೆ ಹಿಂದಿ ಭಾಷೆಗಳು ಒಟ್ಟು ಸೇರಿ ಉರ್ದು ಭಾಷೆಯು ರೂಪುಗೊಂಡಿತು. ಹಾಗಾದ್ರೆ ಮಕ್ಕಳೇ, ಸಾಹಿತ್ಯವು ಯಾವ ರೀತಿ ಬೆಳವಣಿಗೆಯನ್ನು ಹೊಂದಿತು ಎಂಬುದನ್ನು ತಿಳಿದಿರಿ. ಮಧ್ಯಕಾಲೀನ ಭಾರತದಲ್ಲಿ ಭಕ್ತಿ ಚಳವಳಿಯಿಂದ ಯಾವ ರೀತಿ ಸಾಹಿತ್ಯ ಬೆಳವಣಿಗೆ ಆಯಿತು, ಅದೇ ರೀತಿ ಸೂಫಿ ಚಳವಳಿಯಿಂದ ಯಾವ ರೀತಿ ಸಾಹಿತ್ಯ ಬೆಳವಣಿಗೆ ಆಯಿತು ಎಂಬುದನ್ನು ತಿಳಿದಿರಿ. ಸೂಫಿ ಚಳವಳಿಯಿಂದಾಗಿ, ಉರ್ದು ಭಾಷೆಯ ಬೆಳವಣಿಗೆಯಿಂದಾಗಿ ಭಾರತದ ಹಲವು ಕೃತಿಗಳು ಭಾಷಾಂತರಿಸಲ್ಪಟ್ಟವು. ಭಾರತದ ಹಲವು ಸಾಹಿತ್ಯಗಳು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಲ್ಪಟ್ಟವು. ಭಾಷಾಂತರವು ಹೆಚ್ಚು ನಡೀತಿದ್ದದ್ದು ಮೊಘಲರ ಕಾಲಘಟ್ಟದಲ್ಲಿ. ಮೊಘಲರ ಚಕ್ರವರ್ತಿಯಾದಂತಹ ಅಕ್ಬರನ ಕಾಲದಲ್ಲಿ ಭಾಷಾಂತರ ಎನ್ನುವಂತಹ ಇಲಾಖೆಯೇ ಆತನ ಆಸ್ಥಾನದಲ್ಲಿತ್ತು. ಆ ಕಾಲದಲ್ಲಿ ರಾಮಾಯಣ, ಮಹಾಭಾರತ, ಭಾಗವತ ಮುಂತಾದವುಗಳೆಲ್ಲ ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಲ್ಪಟ್ಟವು. ಅದೇ ರೀತಿ ಶಹಜಾನ್ನ ಮಗನಾದ ದಾರಾ ಶುಕೋ ಅವನು ಸಂಸ್ಕೃತ ಭಾಷೆಯಲ್ಲಿದ್ದಂತಹ ಉಪನಿಷತ್ತನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದ್ದಾನೆ. ಹಾಗಾಗಿ ಭಾರತದ ಸಂಸ್ಕೃತಿಯು ವಿದೇಶಗಳಲ್ಲೂ ಕೂಡ ಪ್ರಸರಿಸುವಂತಾಯಿತು. ಅದಕ್ಕೆ ಮೂಲ ಕಾರಣ ಭಾಷಾಂತರ. ಸಂಸ್ಕೃತದಲ್ಲಿರುವಂತಹ ಸಾಹಿತ್ಯವು ಪರ್ಷಿಯನ್ ಭಾಷೆಗೆ ತರ್ಜಿಮೆಗೊಳ್ಳಲ್ಪಟ್ಟಿತು. ಹಾಗಾಗಿ ಮಕ್ಕಳೇ, ಭಾರತೀಯ ಸಂಸ್ಕೃತಿಯು ಇತರ ದೇಶಗಳ ಸಂಸ್ಕೃತಿಯೊಂದಿಗೆ ಸಮನ್ವಯತೆಯನ್ನು ತೋರಿಸಲು ದಾರಿ ಮಾಡಿಕೊಟ್ಟಿತು. ಅದಕ್ಕೆ ಕಾರಣವೇನು? ಸಾಹಿತ್ಯಗಳ ಭಾಷಾಂತರ. ಇದು ಹೆಚ್ಚು ನಡೆದಿರುವಂಥದ್ದು ಮೊಘಲರ ಕಾಲದಲ್ಲಿ. ಹಾಗಾದ್ರೆ ಮಕ್ಕಳೇ, ಮಧ್ಯಕಾಲೀನ ಭಾರತದಲ್ಲಿ ಯಾವ ರೀತಿ ವಾಸ್ತುಶೈಲಿಯು ಇತ್ತು, ಅದೇ ರೀತಿ ಅದರಿಂದ ನಿರ್ಮಾಣವಾದಂತಹ ವಾಸ್ತುಶೈಲಿಗಳು ಯಾವುದೆಲ್ಲ? ಅದರಲ್ಲಿ ಭಾರತೀಯ ದೇವಾಲಯಗಳು, ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಗಳು, ಅದೇ ರೀತಿ ಪೋರ್ಚುಗೀಸರ ವಾಸ್ತುಶೈಲಿ, ನಂತರ ನಾವು ನೋಡಿರುವಂತಹ ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿ, ಅದೇ ರೀತಿ ಮಧ್ಯಕಾಲೀನ ಭಾರತದ ಸಂಗೀತ ಕ್ಷೇತ್ರದಲ್ಲಾದಂತಹ ಬೆಳವಣಿಗೆ. ಹೇಗೆ ಕರ್ನಾಟಕ ಸಂಗೀತವು
ಪರ್ಷಿಯನ್ ಸಂಗೀತದ ಜೊತೆ ಸೇರಿಕೊಂಡು ಹಿಂದೂಸ್ತಾನಿ ಎನ್ನುವ ಹೊಸ ಸಂಗೀತ ಶೈಲಿಯು ರೂಪುಗೊಂಡಿತು. ಅದೇ ರೀತಿ ಚಿತ್ರಕಲೆಯನ್ನು ಗಮನಿಸಿದೆವು. ಮುಂದೆ ನಾವು ಮಧ್ಯಕಾಲೀನ ಭಾರತದಲ್ಲಿದ್ದಂತಹ ಸಾಹಿತ್ಯವನ್ನು ಗಮನಿಸಿದೆವು. ಸಾಹಿತ್ಯದ ಬೆಳವಣಿಗೆ ಕಾರಣ ಭಕ್ತಿ ಚಳವಳಿ ಮತ್ತು ಸೂಫಿ ಚಳವಳಿಯು. ಭಕ್ತಿ ಚಳವಳಿಯಿಂದಾಗಿ ಹಲವು ಪ್ರಾದೇಶಿಕ ಭಾಷೆಗಳಲ್ಲಿ ಸಾಹಿತ್ಯಗಳು ರಚನೆಯಾದವು. ಸೂಫಿ ಚಳವಳಿಯಿಂದಾಗಿ ಹೊಸ ಒಂದು ಭಾಷೆ, ಉರ್ದು ಭಾಷೆಯು ರೂಪುಗೊಂಡಿತು. ಅದರಿಂದಾಗಿ ಹಲವು ಭಾರತೀಯ ಸಾಹಿತ್ಯಗಳು ಪರ್ಷಿಯನ್ ಭಾಷೆಗೆ ತರ್ಜಿಮೆ ಹೊಂದಿದವು. ಇದು ನಮ್ಮ ಮಧ್ಯಕಾಲೀನ ಭಾರತದ ಕಲೆ ಮತ್ತು ಸಾಹಿತ್ಯ. ಈ ಪಾಠಕ್ಕೆ ಸಂಬಂಧಿಸಿದಂತಹ ಹೋಮ್ವರ್ಕ್ ಇದೆ, ಇದನ್ನು ಮಾಡಿ ನಿಮ್ಮ ಅಧ್ಯಾಪಕರಿಗೆ ಕಳಿಸಿಕೊಡಿ. ಮಧ್ಯಕಾಲೀನ ಭಾರತದ ಕಲೆ ಮತ್ತು ಸಾಹಿತ್ಯ, ಇದರಲ್ಲಿರುವಂತಹ ವಾಸ್ತುಶಿಲ್ಪವನ್ನು ತಿಳಿದಿರಿ, ಇಲ್ಲಿರುವಂತಹ ಸಂಗೀತವನ್ನು ತಿಳಿದಿರಿ, ಅದೇ ರೀತಿ ಇಲ್ಲಿರುವಂತಹ ಚಿತ್ರರಚನೆ, ಅದೇ ರೀತಿ ಇಲ್ಲಿರುವಂತಹ ಸಾಹಿತ್ಯಗಳನ್ನು ತಿಳಿದಿರಿ. ಇದೆಲ್ಲವನ್ನು ಒಟ್ಟು ಸೇರಿಸಿ ನೀವು ಕ್ರೋಢೀಕರಣವನ್ನು ಬರೆಯಿರಿ. ಎಲ್ಲರಿಗೂ ವಂದನೆಗಳು.